ಮನ್ಸವ್ರ ಏನು ಮಾಡ್ಲಿಕತ್ತೀರಿ? ಏನಿಲ್ಲ ಬರ್ರಿ ಸಹನಾ, ಕೂಡ ಬರ್ರಿ. ಏನೋ ಊರಾಗ ಸುದ್ದಿ ಕೇಳಿದ್ದೆ, ನಿಜ ಏನ್ರಿ ಅದು? ಏನ್ರಿ, ಏನು ಸುದ್ದಿ? ಅದೇ ರೀ, ನಿಮ್ಮ ಮಗ ಏನೋ ಮೀನಾಕ್ಷಿ ಮಗಳನ್ನ ಲವ್ ಮಾಡ್ಲಿಕತ್ತಾನ, ಅದೇ ಹುಡುಗಿನ ಫಿಕ್ಸ್ ಆಗ್ಯದ, ಅವ್ರ ಮನೆಗೆ ತಗೊಳ್ಳೋದು ಅಂತ ಅನ್ಲಿಕತ್ತಿದ್ರ. ಅದಕ್ಕಂದೆ, ನೀವು ಒಪ್ಕೊಂಡ್ರಿ ಅವ್ರನ್ನ? ಅದು ರೀ, ಏನು ಮಾಡೋದು ಬಿಡ್ರಿ ಸಹನಾ, ಸಾಕಾಗ್ಬಿಟ್ಟದ್ರಿ ನನಗಂತೂ ಒಂಚೂರು ಇಷ್ಟ ಇಲ್ರಿ. ಆದ್ರೆ ನನ್ನ ಮಗ ಆಕಿನೇ ಬೇಕು, ಆಕಿನೇ ಮಾಡ್ಕೋತೀನಿ ಅಂತೇಳಿ ಹಠ ಹಿಡಿದ್ಬಿಟ್ಟಾನ್ರಿ. ಹೋಗಿ ಹೋಗಿ ಅಂತಕಿನ ಲವ್ ಮಾಡ್ಯಾನ್ರಿ. ನನಗೂ ಇಷ್ಟ ಆಗಂಗಿಲ್ಲ, ಏನು ಮಾಡೋದು ಏನೂ ಗೊತ್ತಾಗಲ್ಲಾಗ್ಯದ್ರಿ ನನಗೆ. ಅಲ್ರಿ ಮಾನ್ಸ, ಮಗ ಒಪ್ಕೊಂಡಾನ ಅಂದ ತಕ್ಷಣನೇ ಆ ಥರ ಫ್ಯಾಮ್ಲಿಯಿಂದ ಹುಡುಗಿನ ತೊಗೊಂಡು ಬರ್ತೀನಿ ಅಂತಿರಲ್ಲ, ನಿಮ್ಗೆ ಹೆಂಗೆ ತಿಳಿಯಂಗಿಲ್ಲ ಹೇಳ್ರಿ? ನಿಮ್ಮ ಲೆವೆಲ್ ಏನು, ಅವ್ರ ಲೆವೆಲ್ ಏನು? ನೀವು 4 ಜನ ದೊಡ್ಡ ದೊಡ್ಡ ಮಂದಿ ಜೊತೆ ಇರೋರು, ಆ ಥರ ಚೀಪ್ ಜನಗಳ ಜೊತೆ ಸಂಬಂಧ ಬೆಳೆಸ್ತೀನಿ ಅಂತಿರಲ್ಲ, ಅಷ್ಟು ಬಡತನ ರೀ ಅವ್ರಿಗೆ. ಅಂಥವ್ರನ್ನ ನೀವು ಹೆಂಗೆ ಬೀಗರು ಅಂತ ಒಪ್ಕೋತೀರಾ ಅಂತೀನಿ ನಾನು. ಆಂಟಿ ಏನ್ರಿ ನೀವು ಚೀಪ್ ಗೀಪ್ ಅಂತೆಲ್ಲ ಮಾತಾಡ್ತೀರ? ಅವ್ರಿಗೆ ಅವ್ರೇನು ಮಾಡ್ಯಾರ ನಿಮಗೆ? ಬಡವರೇ ಇರ್ಬೋದ್ರಿ ಅವರು. ಚೀಪ್ ಅಂತೆಲ್ಲ ಬಳಸ್ಬೇಡ್ರಿ ಪದನ, ನೋಡ್ರಿ. ಮತ್ತು ಆಕಿಗಂತವೆಲ್ಲ ಇಷ್ಟ ಆಗಂಗಿಲ್ರಿ ಆಂಟಿ. ಆಕಿ ಏನು ತಾನಾಗೆ ಬಂದಿಲ್ರಿ, ನಾನೇ ಹೋಗಿ ಪ್ರಪೋಸ್ ಮಾಡೀನಿ, ನಾ ಆಕಿನ್ನೇ ಮಾಡ್ಕೋತೀನಿ ರೀ. ನೀವೆಲ್ಲ ಹಿಂಗೆ ಬಂದು ಕಡ್ಡಿಗಿರೋದು ನನಗೆ ಇಷ್ಟ ಆಗಂಗಿಲ್ಲ ನೋಡ್ರಿ ಆಂಟಿ. ದೊಡ್ಡ ಸ್ಥಾನದಾಗ ಇರ್ತೀರಂದ್ರೆ, ದೊಡ್ಡ ಮನಿತನ ಅಂದ್ರೆ ದೊಡ್ಡ ಸ್ಥಿತಿನೂ ಇರ್ಬೇಕ್ರಿ ಆಂಟಿ. ಒಬ್ರಿಗೆ ಹಿಂಗೆ ಕೀಳಾಗಿ ನೋಡೋದು ದೊಡ್ಡ ಸ್ಥಾನ ಅನ್ಸಂಗಿಲ್ರಿ ಅದು. ಅಯ್ಯ ಅಮಿತಾ, ಹೆಂಗೆ ಮಾತಾಡ್ತೀಯಪ್ಪ? ಭಾರಿ ದೊಡ್ಡ ದೊಡ್ಡ ಮಾತಾಡ್ಲಿಕತ್ತಿ ಬಿಡ. ಅಲ್ಲ, ನಮ್ಮ ಮುಂದೆ ಬೆಳೆದ ಹುಡುಗ ಹಿಂಗೆಲ್ಲ ನನ್ನ ವಿರುದ್ಧ ಮಾತಾಡ್ತಿದ್ದಿ? ನಾ ಎತ್ತಾಡ್ಸಿದ ಹುಡುಗಿದು, ಆಕಿನ ಸಂಬಂಧ ನನಗನೇ ಬೈತಿಯಲ್ಲ ಅಮಿತಾ ನೀನು? ಹಂಗಲ್ರಿ ಆಂಟಿ, ನೀವು ಒಳ್ಳೆಯವರು ಅಂತ ಅನ್ಕೊಂಡಿದ್ದೆ ನಾನು. ಹಿಂಗೆ ಬಂದು ನಮ್ಮ ಮಮ್ಮಿ ಮುಂದೆ ಹೇಳ್ತಿರಲ್ಲ, ಮೊದಲೇ ಅವ್ರಿಗೆ ಇಷ್ಟ ಇಲ್ಲ. ನಿಮಗರ ಇದು ಸರಿ ಅನ್ನಿಸ್ತದೇನ್ರಿ? ನಾನು ನಿಮಗೆ ಎಷ್ಟು ಮರ್ಯಾದೆ ಕೊಡ್ತಿದ್ದೆ ಹೇಳ್ರಿ, ಆಂಟಿ ಆಂಟಿ ಅಂತಿಕೊಂಡು. ಏಪ್ಪ, ಭಾಳ ದೊಡ್ಡ ಮರ್ಯಾದೆ ಕೊಟ್ಟಿ ಬಿಡಪ್ಪ ಅಮಿತಾ. ನೀವು ಮಾಡಿದ ಒಳ್ಳೆ ಕೆಲಸಕ್ಕನೇ ನಾ ಇಷ್ಟು ಮರ್ಯಾದೆ ಕೊಟ್ಟಿ ನೋಡ್ರಿ ಆಂಟಿ. ಅಮಿತಾ, ಯಾಕೋ ದೊಡ್ಡವ್ರಿಗೆ ಸಣ್ಣವ್ರಿಗೆ ಹೆಂಗೆ ಮಾತಾಡ್ಬೇಕಂತ ಗೊತ್ತಿಲ್ಲ ನಿನಗ? ಆಂಟಿ ಅಂದ್ರೆ ಎಷ್ಟು ಇಷ್ಟಪಡ್ತಿದ್ದಿ, ಈಗ ಯಾಕೆ ಹಿಂಗೆ ಮಾತಾಡ್ಲಿಕತ್ತಿದಿ? ಹಂಗೆಲ್ಲ ಮಾತಾಡಬಾರ್ದು. ಅಲ್ಲಮ್ಮ, ಆಂಟಿ ಹೆಂಗೆ ಹೇಳ್ತಾರೆ ನೋಡು. ಮತ್ತೆ ಅವ್ರು ಹೇಳಿದ್ರಾಗ ಏನು ತಪ್ಪದ ಹೇಳ ಅಮಿತಾ? ಮತ್ತೆ ಹೋಗಿ ಹೋಗಿ ಅಂತ ಬಡವ್ರ ಹುಡುಗಿನ ಲವ್ ಮಾಡಿ ನೀನು ಯಾರೂ ಶ್ರೀಮಂತರು ಸಿಗ್ಲೇ ಇಲ್ಲ ನಿನಗ? ಅದೇನಷ್ಟು ಶ್ರೀಮಂತರು ಬಡವರು ಅಂತ ಭೇದ ಭಾವ ಮಾಡ್ತೀರಿ ನಮ್ಮ. ನನಗಂತೂ ಒಟ್ಟೆ ಇಷ್ಟ ಆಗಂಗಿಲ್ಲ ನೋಡಿ ನಿಮ್ಮ ಕ್ಯಾರೆಕ್ಟರ್. ನಿನ್ಗೆ ಯಾಕೆ ಬೇಕು? ನಾವೇನಾರ ಮಾತಾಡ್ಕೋತಿರ್ತೀವಿ, ನೀ ಯಾಕೆ ಅಡ್ಡ ಬರ್ತಿದ್ದಿ? ಹೋಗಿ ನೀನು ಓದ್ಕೋ ಹೋಗು. ಆಯಿತು ಬಿಡು, ಏನಾರ ಮಾಡ್ಕೋರಿ. ನಾ ಇಲ್ಲಿ ನಿಂತೆಂದ್ರೆ ನಿಮ್ಮ ಮಾತು ಕೇಳಿದ್ರೆ ನನಗೆ ಮತ್ತಿಷ್ಟು ಸಿಟ್ಟು ಬರ್ತದೆ. ಆಂಟಿ ಹೇಳ್ತೀನಿ ನೋಡ್ರಿ, ಅಮ್ಮ ಇನ್ನು ಮತ್ತೊಂದು ಸಲ ಹೇಳ್ತೀನಿ ನೋಡ್ರಿ, ನಾ ಆ ಹುಡುಗಿನ ಬಿಟ್ಟು ಬೇರೆ ಹುಡುಗಿನ ಮದುವೆ ಆಗಂಗಿಲ್ಲ. ಆಯ್ತಾಯ್ತು, ಈಗ ಹೋಗಿ ಒಳಗೆ. ಎಲ್ಲಿ ಹೋದ್ರು ಇಂಥ ಚುಚ್ಚು ಜನಗಳು ಇದ್ದೇ ಇರ್ತಾರೆ ನೋಡ್ರಿ. ಇದೇನ್ರಿ ಮಾನ್ಸ, ನಿಮ್ಮ ಮಗ ಹೆಂಗೆ ಮಾತಾಡ್ಲಿಕತ್ತಾನಲ್ಲ? ಹಿಂಗೆ ಮಾಡ್ತಾ ನೋಡ್ರಿ ಸಾನ. ಆ ಹುಡುಗಿಗೆ ಒಟ್ಟ ಬೈಬಾರ್ದು, ಆ ಹುಡುಗಿ ಜೊತೆ ನೀನು ಮದುವೆ ಮಾಡಂಗಿಲ್ಲ ಅಂದ್ರೆ ಸಾಕು, ಹಿಂಗೆ ಜೋರು ಇದು ಮಾಡೋದು ಒಂಥರ ಥರನೇ ಮಾಡ್ಲಿಕತ್ತು ಬಿಡ್ದಾನ. ಅಲ್ರಿ, ಅವ್ರ ಪಪ್ಪನೂ ಏನು ಅನ್ನಂಗಿಲ್ಲ ಏನಿದಕ್ಕೆ? ಇಲ್ರಿ, ಅವ್ರ ಪಪ್ಪ ಏನಂತಾರ, ಮಗ ದೊಡ್ಡವಾಗೇನ, ಎಲ್ಲಿ ಅಂತಾನ ಅಲ್ಲಿ ಮಾಡಿಬಿಡಮ್ ಸುಮ್ಮ, ಹುಡುಗಿನೂ ಒಳ್ಳೆಕಿದ್ದಾಳ ಅಂತೇಳಿ ಅವರು ಒಪ್ಕೊಂಡಾರ. ಅವ್ರದ್ದು ಒಪ್ಪಿಗೆ ಸಿಕ್ಕ ಸಂಬಂಧನೇ ಅವ ಅಷ್ಟು ಹೆಚ್ಕೊಂಡು ಕೂತಾನೀಗ. ಓಹೋ, ಹಿಂಗಾಗ್ಯದೇನ್ರಿ? ಅದಕ್ಕೆ ನಿಮ್ಮ ಮಗ ನಿಮ್ಮ ಮಾತು ಕೇಳಲಾಗೇನ್ರಿ? ನಿಮ್ಮ ಮನೆಯವ್ರಿಗೆ ತಿಳಿಬಾರ್ದ ತೀರಾ? ಯಾಕೆ ಹಿಂಗೆ ಮಾಡ್ತಾರನೇ? ಲೆವೆಲ್ ಕಡಿಮೆ ಆಗಿಬಿಡ್ತದ್ರಿ ಹಿಂಗೆ ಆದ ತಕ್ಷಣನೇ. ನಾವೆಲ್ಲರೂ ಫ್ರೆಂಡ್ಸ್ ಸೇರಿ ಎಲ್ಲರ ಟ್ರಿಪ್ಗೆ ಹೋದಾಗ ನಿಮ್ಮ ಸೊಸಿ ಹೆಂಗ ಅಂತ ಹೇಳಿದಾಗ ಅವರು ಫುಲ್ ಮಾಡರ್ನು ಶ್ರೀಮಂತರ ಮನೆ ಸೊಸ್ತಿರ್ತಾರ. ನಿಮ್ಮ ಸೊಸಿ ಹಿಂಗಂದ್ರೆ ನಿಮಗೆ ಒಂದು ಸ್ವಲ್ಪ ಲೆವೆಲ್ ಕಡಿಮೆ ಅನ್ನಿಸ್ತದಲ್ರಿ, ಅದಕ್ಕೆ ಹೇಳಿದೆ ರೀ. ಅನ್ನಿಸ್ತದ ಬಿಡ್ರಿ, ಮತ್ತು ಏನು ಮಾಡೋದ್ರಿ? ಮಗನಕ್ಕಿಂತ ಹೆಚ್ಚಿಂದಿರ್ತದೇನ್ರಿ? ಮಗ ಏನಕ್ಕೇನಾರ ಮಾಡ್ಕೊಂಡಂದ್ರೆ ಅದನ್ನ ಯಾರು ನೋಡ್ತಾರೆ ಹೇಳ್ರಿ? ಅದಕ್ಕೆಂದಲೇ ನಾನು ಒಪ್ಕೊಂಡೇನ್ರಿ. ನಾನು ಪೂರ್ತಿ ಅವನ ವಿರುದ್ಧನೇ ಮಾಡಂತ ಹೇಳಿಕತ್ತಿಲ್ರಿ. ಏನು ಮಾಡ್ರಿ ಮನ್ಸ, ನೀವು ನಿಮ್ಮ ಅಣ್ಣನ ಮಗಳು ಸ್ಮಾರ್ಟ್ ಇಲ್ರಿ, ಚಂದಾಗಿ ಆ ಹುಡುಗಿನ ಕರ್ಕೊಂಬಂದು ಒಂದು 8 ದಿನ ನಿಮ್ಮ ಮನೆಗೆ ಇಟ್ಕೋರಿ. ಅಂದ್ರೆ ಆಕಿ ಇವನ ಜೊತೆ ಒಡನಾಡೋದು, ಹೊರಗೆ ಹೋಗೋದು, ಎಲ್ಲ ಕಡೆ ತಿರುಗಾಡೋದು, ಕಳಿಸೋದು ಅದು ಮಾಡಿದ್ರಂತಿಗೂ ಆಕಿನ ಮೇಲೆ ಅಟ್ರಾಕ್ಷನ್ ಆಗಿ ಈಕಿನ ಮರ್ತು ಆಕಿನ ಮಾಡ್ಕೋಬೋದಲ್ಲ. ಹಂಗೆ ಮಾಡ್ರಿ ನೀವು. ಅದು ಬಿಟ್ಟು ಅವ ಹೇಳಿದ ತಕ್ಷಣನೇ ಹೇಳ್ದಂಗೆ ಕುಣಿದು ನನಗೇನು ಸರಿ ಬರಂಗಿಲ್ರವ. ಹ್ಞೂ ರೀ ಸೋನಾ, ನಾನು ಅದೇ ಅಂತೀನಿ ರೀ. ನಮ್ಮ ಅಣ್ಣನ ಮಗಳು ಚಂದನೂ ಇದ್ದಾಳ್ರಿ, ರಗೂಡ್ ಶ್ರೀಮಂತರಿದ್ದಾರೆ ನಮ್ಮ ಅಣ್ಣರು. ಅದಕ್ಕೆ ಆಕಿನ ಮಾಡ್ಕೋರಪ್ಪ ಅಂದ್ರೆ ಒಟ್ಟು ಒಲ್ಲೆ ಅಂತಾನ್ರಿ ಇವ. ಅಂಥದ್ದು ಏನು ಇಷ್ಟಪಟ್ಟನೇನ್ರಿ ಆಕಿನ ಹತ್ರ? ನೀವು ಹೆಂಗಾರ ಮಾಡಿ ತಿಳಿಸಿ ಹೇಳಿ ಇದನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋದು ಚಲೋ ಅನ್ನಿಸ್ತದೆ ನೋಡ್ರಿ ಮನ್ಸ ನನಗೆ. ಅವತ್ತು ಊರನ್ನೋರೆಲ್ಲರೂ ಬಂದು ಮಾತಾಡ್ಲಿಕ್ಕೆ ಬಂದಿದ್ರಿ ಮಾಮಿ ಅವರೆಲ್ಲ. ಅವಾಗ ನಾನು ಅದೇ ಅಂತೇನೆ, ನಮ್ಮ ಅಣ್ಣನ ಮಗಳನ್ನ ತೊಗೋಬೇಕಂತ ಮಾಡೀನಿ. ನೀವು ಹಿಂಗೆ ಬಂದು ಹಿಂಗೆ ಒತ್ತಾಯ ಮಾಡಿದ್ರೆ ನಾವೇನು ಮಾಡಮು ಅಂತಂದ್ರೆ, ಆಕಿ ಸುಂದ್ರಿ ಏನು ಯಾರ್ರಿ ಏನು ಮಾತಾಡಿದ್ರಿ? ಆಕಿ ನೀನು ಬಡತನದಾಗಿಂದ ಬಂದು ನನಗೆ ಗೊತ್ತಿಲ್ಲನು, ನಿಮ್ಮ ಅಣ್ಣಾರು ಈಗ ಶ್ರೀಮಂತರಾಗಿರ್ಬೋದ್ರಿ, ಬಡವ್ರಂದ್ರೆ ಅಷ್ಟು ಕೀಳಾಗಿ ನೋಡ್ತಿರಲ್ಲ, ನೀವು ಬಡತನದಾಗಿಂದ ಬಂದು ನಿನಗೆ ಗೊತ್ತಿಲ್ಲನು, ಹಂಗೆ ಹಿಂಗೆ ಅಂತೇಳಿ ತಡ ಬೈದ್ಬಿಟ್ಲಿರುವ ಅವತ್ತ. ಅಯ್ಯಪ್ಪ, ಆಕಿ ಸುಂದರಿನೂ ಬಂದಿದ್ಲೇನ್ರಿ? ಆಕಿ ಬಂದ್ಲಂದ್ರೆ ಡೇಂಜರ್ ರೀ, ಮೋಸ್ಟ್ ಡೇಂಜರ್ ಇದ್ದಾಳ್ರಿ ಆಕಿ. ಯಾರನ್ನೂ ಕೇಳಂಗಿಲ್ರಿ, ಒಂದು ಕೆಲಸ ಹಿಡಿದ್ಲಂದ್ರೆ ಅದನ್ನು ದಂಡಿಗೆ ಹಚ್ಚತನ ಬಿಡಂಗಿಲ್ಲ. ಆಕಿ ಇಂಟರ್ಫಿಯರ್ ಆಗ್ಯಾಳ ಇದ್ರಾಗ.
ನಾವು ಸೈಲೆಂಟ್ ಆಗಿರೋದೇ ಒಳ್ಳೇದ್ರಿ ಇದು. ಆಕಿ ಮೊದಲಿಂದನೂ ಹಂಗೆ ಇದ್ದಾಳೇನ್ರಿ? ನನಗೇನು ಆಕಿನ ಬಗ್ಗೆ ಅಷ್ಟು ಗೊತ್ತಿರಲಿ ಬಿಡ್ರಿ. ಮೊನ್ನೆ ಮನೆಗೆ ಬಂದಾಗ ಗೊತ್ತಾಗದ ನೋಡ್ರಿ ಆಕಿ ಹೆಂಗಂತೇಳಿ. ಯಪ್ಪ ಯಾಕೆ ಕೇಳ್ತೀರಿ ಆಕಿನ ಬಗ್ಗೆ? ಈಗ ನೋಡ್ರಿ ನಾನು ನಿಮ್ಮ ಮನೆಗೆ ಬಂದು ಹಿಂಗೆ ಹೇಳಿ ಅನ್ನೋದು ಏನರ ಸುದ್ದಿ ಗೊತ್ತಾಯ್ತು ಅಂತ ತಿಳ್ಕೊರಿ, ನಮ್ಮ ಮನೆಗೆ ಬಂದನೇ ಯಾರಿದ್ದಾರೆ ಅನ್ನಂಗಿಲ್ಲ, ಶ್ರೀಮಂತರು ಅನ್ನಂಗಿಲ್ಲ, ಬಡವ್ರು ಅನ್ನಂಗಿಲ್ಲ, ಏನೂ ಸಂಬಂಧ ಇರಂಗಿಲ್ಲ ರೀ ಆಕಿಗೆ. ಬಂದು ನಿಂತು ತಡ 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 ಮರ್ಯಾದೆ ಕಳೆದಾಗ ಹೋಗ್ಬಿಡ್ತಾಳ್ರಿ. ಹೆಂಗಾರ ಮಾಡಿ ಸುದ್ದಿ ತಿಳ್ಕೊತಾಳ್ರಿ ಆಕಿ. ಯಾರ ಬಗ್ಗೆಯಾರ ಮಾತಾಡಿದ್ದು ಇದ್ರ ಪೂರ್ತಿಯಾಕ ಮಾತ್ರ ಭಾಳ ಅಂದ್ರೆ ಭಾಳ ಇದ್ದಾಳ್ರಿ ಬಾಕಿ ಸುಂದ್ರಿ. ಹೌದಲ್ರಿ? ಹೆಂಗಿದ್ದಾಳನ ಆಕಿ ಅಂದ್ರೆ? ಹೆಂಗಾರ ಇರ್ಲಾಕ್ ಬಿಡ್ರಿ, ನನಗೇನು ಫರಕ್ ಬೀಳಂಗಿಲ್ಲ. ನಾ ಏನು ಮಾಡ್ಬೇಕಂತ ಮಾಡೀನಿ ರೀ, ನೀವೆಲ್ಲ ಹೇಳೋದು ಕೇಳಿದ್ರೆ ನನಗೂ ಹಂಗೆ ಅನ್ನಿಸ್ಲಿಕ್ಕತ್ತದ. ಅದಕ್ಕೆ ಅವ್ರಿಗೆ ಮೀನಾಕ್ಷಿ ಅವರಿಗೆ ಫೋನ್ ಮಾಡಿ ನಿಮ್ಮ ಮಗಳನ್ನ ನಮ್ಮ ಮನೆ ಸೊಸಿತ್ ಮಾಡ್ಕೊಳ್ಳೋದು ಇಷ್ಟ ಇಲ್ರಿ ಅಂತೇಳಿ ಇನ್ನೊಂದು ಮಾತು ಹೇಳಿ ಏನ ಅನ್ನಿಸ್ಲಿಕ್ಕತ್ತದ. ನೀವೇ ಒಳ ರೀತಿಯಿಂದ ಹೇಳಿಬಿಡ್ರಿ. ನೀವು ಸುಮ್ಮನೆ ನಮ್ಮ ಮನೆಗೆ ಬಂದು ಪೀಡಿಸ್ಬೇಡ್ರಿ. ನಮ್ಮ ಮಗನಿಗೆ ನಾವೆಲ್ಲ ಹೇಳ್ಕೊತೀವಿ, ನಿಮ್ಮ ಮಗಳನ್ನ ನಮ್ಮ ಮನೆಗೆ ತೊಗೊಳೋದು ಇಷ್ಟ ಇಲ್ಲ, ನಿಮ್ಮ ಮಗಳಿಗೇನೆ ತಿಳಿಸಿ ಹೇಳಿ ಒಂದು ಸ್ವಲ್ಪ ರೊಕ್ಕ ಕೊಡ್ತೀವಿ, ಊರು ಬಿಟ್ಟು ಹೋಗ್ಬಿಡ್ರಿ ಅಂತ ಏನಾರ ಹಿಂಗೆ ಹೇಳ್ರಿ. ಅಷ್ಟೇ ಮಾಡ್ತೀನಿ ರೀ ಈಗ. ಸರಿ ರೀ ಮಾನ್ಸ, ನಾ ಬರ್ತೀನಿ ರೀ. ಇನ್ನು ಏನು ಅನ್ನೋದು ಆಮೇಲೆ ಫೋನ್ನಾಗ ಹೇಳ್ರಿ. ಹೌದಾ? ಆಯ್ತು ಹೇಳ್ರಿ. ಕೊಡ್ರಿ ಕಾಫಿಯಾರ ಚಾರ ತೊಗೊಂಡು ಬರ್ತೀನಿ. ಬೇಡ್ರಿ, ಏನೂ ಬೇಡ್ರಿ, ಇವಾಗೆಲ್ಲ ಮುಗಿಸ್ಕೊಂಡೆ ಬಂದೀನಿ. ಬರ್ತೀನಿ ರೀ ನಾ ಇನ್ನು. ಸರಿ ಹೋಗಿ ಬರ್ರಿ. ಸುಂದ್ರಿ ಏನು ಮಾಡ್ಲಿಕತ್ತಿ? ಮೀನಾಕ್ಷಿ ನೀ ಒಳ್ಳೆ ಬಂದೇವ? ಯಾಕೆ ಮುಖ ಎಷ್ಟು ಸಪ್ಪು ಮಾಡಿಯಲ್ಲ? ಬಾ ಕೂಡ ಬಾ. ಏನಿಲ್ಲವ ಸುಂದ್ರಿ, ಅದೇ ಆ ಹುಡುಗ ಅಮಿತರಮ್ಮ ಫೋನ್ ಮಾಡಿದ್ರು. ಫೋನ್ ಮಾಡಿ ಏನೇನೋ ಮಾತಾಡಿದ್ರವ. ಬೇಜಾರಾಗ್ಬಿಟ್ಟದವ ಸುಂದ್ರಿ ನನಗೆ. ನಮ್ಮ ಮಗಳು ಮಾಡಿದ ಕಾರ್ಬಾರ್ ಕೆಲಸಕ್ಕೆ ನಾವು ಎಷ್ಟು ಅನಿಸ್ಕೋಬೇಕಲ್ವ ಅನ್ನಿಸ್ಬಿಟ್ಟದ. ಆಕಿ ಫೋನ್ ಮಾಡಿಲ್ಲ? ಮತ್ತೇನಂದ್ಲು? ಮೊನ್ನೆ ಮುಗಿಸ್ಕೊಂಬಂದಿವಿಲ್ಲ ಎಲ್ಲ? ಹ್ಞೂ ಅಂದಾರ, ಒಪ್ಕೊಂಡಾರ, ಎಲ್ಲ ಮಾಡ್ಯಾರ. ಮತ್ತೇನಂತಕಿಂದು? ಅವರು ಏನೇನೋ ಹೇಳಾಗತ್ತಾರವ ಸುಂದ್ರಿ. ಅದಕ್ಕೆ ಶ್ರೀಮಂತರ ತೆಕ್ಕಿಗೆ ಬೀಳೋದಾಗ್ಲಂತೇನೆ ಬಡವರು ಶ್ರೀಮಂತ ಹುಡುಗರನ್ನ ಲವ್ ಮಾಡಿದ್ರೆ ವ್ಯಾಲ್ಯೂ ಇರಂಗಿಲ್ಲ ಸುಂದ್ರಿ. ಅದಕ್ಕೆ ನನ್ನ ಮಗಳಿಗೆ ತಿಳಿಸಿ ಹೇಳಿದ್ರಿ ಈಕಿ ತಿಳ್ಕೊಳ್ಳೋವಳ್ಳು ಒಟ್ಟ. ಅವ್ರು ಏನಂದ್ರೆ ಗೊತ್ತಾನು, ಫೋನ್ ಮಾಡಿ ನಿಮ್ಮ ಮಗಳನ್ನ ನಮ್ಮ ಮನೆಗೆ ಸೊಸಿ ಆಗೋದು ತೊಗೊಳೋದು ನಮ್ಗೆ ಒಟ್ಟ ಇಷ್ಟ ಇಲ್ರಿ, ನಿಮ್ಗೊಂದಿಷ್ಟು ರೊಕ್ಕ ಕೊಡ್ತೀವಿ, ನಾವು ಊರು ಬಿಟ್ಟು ಎಲ್ಲಾರ ಹೋಗ್ಬಿಡ್ರಿ, ನಮ್ಮ ಮಗನಿಗೆ ನಾವು ತಿಳಿಸಿ ಹೇಳ್ತೀವಿ ಅಂತ ಹೇಳ್ತಾ ಸುಂದ್ರಿ. ಹೆಂಗಾತದ ಹೇಳಿ ಹಿಂಗಾದಾಗ? ಹಿಂಗೆ ಮಾತಾಡ್ಯಾಳನಾಕಿ? ಮಾತು ಕೊಟ್ಟು ಮಾತು ಹಿಂದಕ್ಕೆ ತಗೋತಾಳಂತ ಆಕಿ. ಮಾಡ್ತೀನಿ ಅಂದ್ರೆ ಆಕಿನ ವಾಲ್ಗ. ನೀ ನಂಜಕೋಬೇಡ ಮೀನಾಕ್ಷಿ. ಮೊದಲ ಒಲ್ಲೆನ ಬಳದಕ್ಕಾಗಿತ್ತವ್ರು. ಈಗ ಹ್ಞೂ ಅಂತೇಳಿ ಒಪ್ಕೊಂಡು ಈಗ ಇಂಥ ಆಟ ತೆಗೆದ್ರೆ ಅದು ನನ್ನ ಮುಂದೆ ನಡೆಯಂಗಿಲ್ಲ ಅಂತ ತಿಳ್ಕೊಂಬಿಡು. ನಾ ಇದು ಕೈ ಹಾಕಿನಂದ್ರೆ ಅದನ್ನ ದಂಡಿಗೆ ಹಚ್ಚತಾನ ಬಿಡಂಗಿಲ್ಲ. ನೀ ಏನೇನೇನೇನು ವಿಚಾರ ಮಾಡಬೇಡ, ಇದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಬೇಡ ಅಂತ ಹೇಳಿನಿಲ್ಲ ಮೀನಾಕ್ಷಿ ನನಗೆ ಬಿಟ್ಟುಬಿಡು. ತಡಿ, ಈಗ ನಾನು ಸೀನಣ್ಣ ಹೋಗ್ಬರ್ತೀವಿ, ನೀ ಏನು ಬರಕ್ಕೆ ಹೋಗ್ಬೇಡ, ನೀ ಸೀದಾ ಮನೆಗೆ ಹೋಗು. ಬೇಡ ಸುಂದ್ರಿ, ಮತ್ತೆ ನೀವು ಹೋದ್ರೆ ನಿಮಗೂ ಅವಮಾನ ಮಾಡ್ತಾರವ ಅವರು. ನನಗೆ ಅವಮಾನ ಮಾಡ್ತಾಳ ಆಕಿ? ಮತ್ತೆ ಊಟಿ ಬರಬೇಕು ಹಂಗೆ ಮಾಡಂಗಿತ್ತಂದ್ರೆ. ನಾ ಎಲ್ಲ ನೋಡ್ಕೋತೀನಿ, ನೀ ಏನು ನನ್ನ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಹೋಗಬೇಡ. ನೀ ಸೀದಾ ಮನೆಗೆ ಹೋಗಿ ಮೀನಾಕ್ಷಿ. ನಿನ್ನ ಮಗಳಿಗೆ ಹೊಡಿದು ಪಡಿದು ಮಾಡ್ಲಿಕ್ಕೆ ಹೋಗಬೇಡೇನ? ಇಲ್ಲಿ ಬಿಡು, ನಾ ಏನು ಹೊಡೆಯಂಗಿಲ್ಲ. ನೀವು ಹೋಗ್ಬರ್ತೀನಿ ಅಂದರೆ ಮತ್ತೇನು ಪ್ರಾಬ್ಲಮ್ ಆಗಂಗಿಲ್ಲ ಸುಂದ್ರಿ. ನಾನು ನಮ್ಮ ಮನೆಯವ್ರಿಗೂ ಹೇಳಿಲ್ಲ, ಸೀದಾ ನಿನ್ನ ಬಲಿನೇ ಬಂದೀನಿ. ಈಗ ಅವ್ರ ಮುಂದೆ ಹೇಳಿಕ್ಕೆ ಹೋದ್ರೆ ಪೂರ್ತಿ ಬ್ಯಾಡನೆ ಅಂದ್ಬಿಡ್ತಾರೆ ಅವರು. ಅದಕ್ಕೆ ನನ್ನ ಮಗಳ ಮುಖ ನೋಡಿದ್ರೆ ನನಗೆ ಪಾಪ ಅನ್ನಿಸಿ ಇರಲಿ ಮಾಡಿದ್ರಾಯ್ತು ಅಂತೇಳಿ ನಿನ್ನ ಬರಲೇ ಓಡಿ ಬಂದೀನಿ ಸುಂದ್ರಿ. ನೋಡುವ ಹೆಂಗೆ ಮಾಡ್ತೀನಿ ಅಂತೇಳಿ. ಆಯ್ತಾ, ನೀನು ವಿಚಾರ ಮಾಡಬೇಡ, ನಿಮ್ಮ ಮನೆಗೆ ಹೋಗಿ. ಈಗ ಸೀನಣ್ಣ ಇಲ್ಲೇ ನಿಂತೇನು? ಚಲೋ ಆಯ್ತಪ್ಪ ಯಪ್ಪ. ಎಲ್ಲಿಗೆ ತಯಾರಾಗಿ ಹೊಂಟಿಯಲ್ಲ? ನಾವು ನಮ್ಮ ಡ್ಯೂಟಿಗೆ ಹೊಂಟಿದ್ದೀವಿ ಸುಂದ್ರ್ಯಾಕ. ನೀ ಜಸ್ಟ್ ಮಿಸ್ ಆತಿದ್ದೆ ನೋಡು. 5 ಮಿನಿಟ್ಸ್ ಗ್ಯಾಪ್ನ್ಯಾಗ ನಾನು ನಿನಗೆ ಸಿಗ್ತಿದ್ದಿಲ್ಲ. ಏನಿತ್ತು ಸುಂದ್ರ್ಯಾಕ, ಬಂದ್ಬಿಟ್ಟು ನನ್ನ ಹತ್ರ ಕೆಲಸ? ಸೀನಣ್ಣ ಈಗ ನೀ ನನ್ನ ಜೊತೆ ಬರ್ಬೇಕು ಒಂದು ಕಡೆ. ನಾ ಹೇಳ್ತೀನಿ ನೋಡು, ನಾ ಹೇಳೋ ಕೆಲಸ ಅಷ್ಟೇ ಮಾಡ್ಬೇಕು ನೀನು. ಏನು? ಎಲ್ಲಿಗೆ ಬರ್ಬೇಕು ಸುಂದ್ರ್ಯಾಕ? ನನಗೆ ಕಿರಿಕಿರಿ ಹಚ್ಬೇಡ. ನಾ ಈಗ ಬೇರೆ ಕಡೆ ಹೊಂಟೀನಿ. ನಮ್ಮ ಫ್ರೆಂಡ್ಸ್ ಎಲ್ಲ ಕಾಯ್ಲಿಕತ್ತಾರ ಅಲ್ಲಿ. ಸುಮ್ಕೂಡ ಎಲ್ಲಿಗೆ ಹೋಗ್ತಾರಂತ ಫ್ರೆಂಡ್ಸ್, ಕಾಯ್ಲಿಕತ್ತಾರಂತ ಫ್ರೆಂಡ್ಸ್. ನಿನ್ನ ಕೆಲಸ ನನಗೇನು ಗೊತ್ತಿಲ್ಲನು? ನೋಡಿ ಸೀನಣ್ಣ, ನಾ ಹೇಳ್ತೀನಿ, ಇದು ದೊಡ್ಡ ವಿಷಯ ಅದ, 2 ಜೀವದ ವಿಷಯ ಅದ ಇದು. ಅದಕ್ಕೆ ಹೇಳಿಕತ್ತೀನಿ. ಆ ಮೀನಾಕ್ಷಿ ಮಗಳು ಅವ ಯಾರ ಅಮಿತನ ಹುಡುಗ ಲವ್ ಮಾಡ್ಲಿಕತ್ತಾರಲ್ಲ, ಈಗ ಅವ್ರವ್ವ ಆಕಿ ಮನ್ಸ ಇದ್ದಾಳಲ್ಲ ಬ್ಯಾಡಂತ ಅಂತ ಹೆಂಗಾರ ಮಾಡಿದನ ಕ್ಯಾನ್ಸಲ್ ಮಾಡ್ಬೇಕಂತೇಳಿ ಮೀನಾಕ್ಷಿ ರೊಕ್ಕ ಕೊಟ್ಟು ಕಳಿಸ್ತೀನಿ, ನಿನಗೆ ರೊಕ್ಕ ಕೊಡ್ತೀವಿ, ಈ ಊರು ಬಿಟ್ಟು ಹೋಗ್ರಿ ಅಂತೇಳಿ ಹಿಂಗೆಲ್ಲ ಹೇಳಂತ ನಾವು ಮೊನ್ನೆ ಹೋಗಿ ಮಾತಾಡಿ ಬಂದೀವಿ. ನೀ ಇದ್ದಿದ್ದಿಲ್ಲ ಅವತ್ತ ಕರ್ಕೊಂಡು ಹೋಗ್ಬೇಕಂದ್ರೆ. ಅವತ್ತು ಮಾತಾಡಿ ಬಂದೀವಿ, ಅವತ್ತೆಲ್ಲ ಹ್ಞೂ ಅಂದಾರ. ಈಗಿದ್ರಿ ಮತ್ತೆ ಇಂಥ ಅಟ್ಯಾಚರ್ ಅಂತ. ಅವ್ರ ಅಪ್ಪಂದು ಆ ಹುಡುಗಂದು ಏನೂ ಪ್ರಾಬ್ಲಮ್ ಇಲ್ಲ, ಅವ್ರು ಒಪ್ಕೊಂಡಾರ. ಅವ್ರವ್ವಂದ ದಿಮಾಕ್ ಮಾಡ್ತಾಳ. ಅದಕ್ಕೆ ನೀ ಹೋಗಿ ಒಂದು ಸ್ವಲ್ಪ ಆವಾಜ್ ಹಾಕಿ ಬಂದೆ ಅಂದ್ರೆ, ನಾನು ನೀನು ಓದಿ ಬಂದ್ರೆ ಒಂದು ಸ್ವಲ್ಪ ಸುಮ್ಮ ಮಾತಾಡ ಅಂತಕಿ. ಅದಕ್ಕೆ ಹೋಗ್ಬರಂಬ. ಅಲ್ಲ ಸುಂದ್ರ್ಯಾಕ, ನನಗೆ ತಳ ಗೊತ್ತಿಲ್ಲ ಬುಡ ಗೊತ್ತಿಲ್ಲ. ಹಿಂಗೆ ಬಂದು ಒಡ ಹೇಳ್ಬಿಟ್ರೆ ನಾ ಏನಂತ ಮಾತಾಡಬೇಕು ಹೇಳು? ಅಲ್ಲಿ ಹೋಗಿದ್ ಮಾತು ತಾವೇ ಬರ್ತಾವಳ ಅವು. ನೋಡು, ಅವರು ಶ್ರೀಮಂತರಿದ್ದಾರೆ, ಬಡವ್ರ ಮನೆ ಹುಡುಗಿ ಒಲ್ಲೆ ಅಂತಾರಂತವ್ರು. ಆ ಹುಡುಗ ಇದೇ ಹುಡುಗಿನ ಮದುವೆ ಆತೀನಿ ಅಂತೇಳಿ ಹಠ ಹಿಡ್ಕೊಂಡು ಕೂತಾನ. ಅದಕ್ಕೆ ಆಕಿ ಏನು ಶ್ರೀಮಂತರ ಮನೆಯಿಂದ ಬಂದಕ್ಕೆಲ್ಲ ಆಕಿ ಅವ್ರವ್ನು ಎಲ್ಲ ರಗಡ್ ಬಡ್ತಂದಾಗ ಬಂದಾಳ, ಹಂಗೆಲ್ಲ ಅದ. ಅದಕ್ಕೆ
ನೀ ಹೋಗಿ ನಿಂತು ಮಾತಾಡ್ಬಾ ಅಷ್ಟೇ, ಅಲ್ಲಿ ಮುಗಿದ ಮಾತು ಬರ್ತಾವ ಬಾ. ಏನಂತಾಳ ಏನ ಸುಂದ್ರಿ ಅಕ್ಕ ಸುಮ್ಮನೆ ನಿನ್ನ ಮಾತು ನಿನಗೆ ಗೊತ್ತಾಗೋಲ್ದು. ನಾ ಬರ್ತೀನಿ, ಅವ್ರೇನಂತಾರಲ್ಲ ಅದಕ್ಕೆ ನೀ ಏನು ಹೇಳಿದಿಲ್ಲ ನೀಗ ಅಷ್ಟು ಉತ್ತರ ಕೊಟ್ಟು ಬರವ ನೋಡುವ ನಾನು. ಆಯ್ತಾಯ್ತು ಬಾ, ಹೋಗಿರ ಬರ್ತೀಯವಲ್ಲ ನೀನು, ಏನ ಕಲ್ಲಾಗಿ ಏನೇನ ಹಿಂಗ್ಯಾಕೆ ಮಾಡ್ತಿ ಸುಂದ್ರಿ ಅಕ್ಕ, ನಾವು ಅಲ್ಲೆಂದಿ ನೀನು ನಡಿ ಹೋಗಿ ಬರಮಂತೀನಿಲ್ಲ.